ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಭೀಮ್ ಅಕಾಡೆಮಿ. ಕೆ ಇಯಿಂದ ಒಂದು ನ್ಯೂ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಡಿವಿಷನ್ ಸೆಲೆಕ್ಟ್ ಮಾಡಿ, ಆಮೇಲೆ ಪಿ ಜಿ ಸಿ ಟಿ 2023ಗೆ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಅಪ್ಡೇಟ್. ಇದು ಇವತ್ತಿಂದು ಪಿ ಜಿ ಸಿ ಟಿ 2023 ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಇನ್ಫಾರ್ಮೇಷನ್. ಅಂದರೆ ಕೆಲವ್ರಿಗೆ ಎಲಿಜಿಬಿಲಿಟಿ ಕ್ಲಾಸ್ ಎನ್ ಅದು ಏನು ಅಂತ ಗೊತ್ತಿರಲ್ಲ, ಅದಕ್ಕೆ ಈ ಇನ್ಫಾರ್ಮೇಷನ್ ಬುಲೆಟಿನ್ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೇಳಿದ್ದಾರೆ ಎ ಮತ್ತು ಎನ್ ಕ್ಲಾಸ್ ಅನ್ನು ಕ್ಲೈಮ್ ಮಾಡಿರುವ ಅಭ್ಯರ್ಥಿಗಳು ದಿನಾಂಕ 5/12ರಿಂದ 7/12 ತನಕ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದರೆ ಇವ್ರಿಗೆ ಯಾವುದೇ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎ ಮತ್ತು ಎನ್ ಅರ್ಹತಾ ಖಂಡಿಕೆಯವರು ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಿಲ್ಲ ಅಂತ. ಇವ್ರಿಗೆ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಲ್ಲ. ಎ ಮತ್ತು ಎನ್ ಯಾರು ಕ್ಲೈಮ್ ಮಾಡಿರ್ತಾರೆ ಮತ್ತು ಅವ್ರಿಗೆ ಅವರು ನಾಳೆಯಿಂದ ಡೌನ್ಲೋಡ್ ಮಾಡ್ಕೋಬೋದು. ಅರ್ಹತಾ ಖಂಡಿಕೆ ಅರ್ಹತಾ ಖಂಡಿಕೆ ಪಡೆದಿರುವ ಅಭ್ಯರ್ಥಿಗಳು ಅಕಸ್ಮಾತ್ ಗೇಟ್ ಅಭ್ಯರ್ಥಿಗಳಾಗಿರ್ತಾರೆ, ಇಲ್ಲ ಕೆಲವರು ಪಾರ್ಟ್ ಟೈಮ್ ಕೋರ್ಸ್ ತೊಗೊಳಕ್ಕೆ ಅಭ್ಯರ್ಥಿಗಳಾಗಿದ್ದರೆ, ಇಲ್ಲ ಸ್ಪಾನ್ಸರ್ ಕೋಟಾಲಿ ಕೋರ್ಸ್ಗಳ ಪ್ರವೇಶ ಕೋರಿರುವ ಅಭ್ಯರ್ಥಿಗಳಿಗೆ ಮತ್ತು ಬಿ ಮತ್ತು ಸಿ ಡಿ ಯಾರ್ಯಾರು ಕ್ಲೈಮ್ ಮಾಡಿರ್ತಾರೆ ಇವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೇ ಮಾಡ್ತಾರೆ ಇವರು. ಇಲ್ಲಿ ಹೇಳಿದ್ದಾರೆ ನೋಡಿ, ಅಭ್ಯರ್ಥಿಗಳಿಗೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗುವುದು ಅಂತ. ಎನ್ ಅರ್ಹತಾ ಖಂಡಿಕೆಯವರು ಅಂದರೆ ಕರ್ನಾಟಕೇತರ ಅಭ್ಯರ್ಥಿಗಳು. ಅಂದರೆ ಏನಂದರೆ ಎನ್ ಕ್ಲಾಸ್ ಕ್ಯಾಂಡಿಡೇಟ್ ಮೀನ್ಸ್ ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ನಾನ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ಟು ಅಪಿಯರ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋ ಹಾಗಿಲ್ಲ, ಮಾಡಲ್ಲ ಅವರು. ಅರ್ಹತಾ ಖಂಡಿಕೆಯ ವಿವರಗಳಿಗೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಂದರೆ ಇದು ಇನ್ಫಾರ್ಮೇಷನ್ ಬುಲೆಟಿನ್ ಬಿಟ್ಟಿದ್ದಾರೆ. ಅವರು ಮೊದಲೇ ಬಿಟ್ಟಿದ್ರು, ಅದನ್ನು ಮತ್ತೆ ಹೇಳಿದ್ದಾರೆ. ಅಲ್ಲಿದೆ ಎಲ್ಲ ಇನ್ಫಾರ್ಮೇಷನ್ ಅಂತ. ಅದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಲ್ಲಿದೆ ಅಂತ. ಇಲ್ಲಿ ನೋಡಿ, ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು 82 ಪೇಜ್ PDF. ಇಲ್ಲಿ ಎಲ್ಲ ಥರ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಏನಿರುತ್ತೆ ಪ್ರೊಸೀಜರು ಅಂತ, ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು. MBA ಅವರು ಫುಲ್ ಟೈಮ್ MBA ಕೋರ್ಸ್ ಅವ್ರು ಏನೇನು ಡಾಕ್ಯುಮೆಂಟ್ಸು, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಬಂದರೂ ಇದನ್ನು ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಇಂಗ್ಲೀಷಲ್ಲಿ ಇದೆ, ನಾನು ಹೇಳಿರೋದೇ ಇಂಗ್ಲೀಷಲ್ಲಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ಫಾರ್ MBA ಎಲಿಜಿಬಿಲಿಟಿ ಕ್ಲಾಸಸ್ ಅಂತ ಇದೆ. ಅಂದರೆ ಎ ಅಂತ ಯಾರು ಸೆಲೆಕ್ಟ್ ಮಾಡಿರ್ತಾರೆ ಅವ್ರಿಗೆ ಇಷ್ಟು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು. ಅಂದರೆ ಎ ಮತ್ತು ಎನ್ ಅವ್ರಿಗೆ ಇರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಇನ್ ಕೇಸ್ ಅವ್ರಿಗೆ ಗೇಟ್ ಅಭ್ಯರ್ಥಿ ಆಗಿದ್ದರೆ, ಇಲ್ಲ ಇಲ್ಲಿ ಹೇಳಿದ್ದಾರೆ ನೋಡಿ, ಇನ್ ಕೇಸ್ ಗೇಟ್ ಅಭ್ಯರ್ಥಿ ಆಗಿದ್ದರೆ, ಇಲ್ಲ ಪಾರ್ಟ್ ಟೈಮ್ ಕೋರ್ಸ್ ತಗೊಳ್ಳೋರಾಗಿದ್ದರೆ, ಇಲ್ಲ ಸ್ಪಾನ್ಸರ್ ಕೋಟಾದಿಂದ ತಗೊಳ್ಳೋರಾಗಿರೋ ಕೋರ್ಸ್ಗಳನ್ನ ಮತ್ತು BCD ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಅಂಥವರು ಇಷ್ಟು ಡಾಕ್ಯುಮೆಂಟ್ನ ತೊಗೊಂಡೋಗ್ಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು ವಿತ್ ಬ್ಲಾಕ್ ಎಜುಕೇಷ್ನಲ್ ಆಫೀಸರ್ ಸೈನ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ಅವ್ರು ಪಕ್ಕ ನಿಮ್ಮನ್ನ ಮತ್ತೆ ಕಳಿಸ್ತಾರೆ. ಸೊ ನೀವು ಸೈನ್ ಮಾಡಿಸ್ಕೊಂಡು ಹೋಗಿ ಮರಿಬೇಡಿ. ಇದು ಇಂಪಾರ್ಟೆಂಟ್ ತುಂಬ. ನೀವೇನೋ ರಿಸರ್ವೇಷನ್ ಕ್ಲೈಮ್ ಮಾಡ್ತಾ ಇದ್ರೆ ಅದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕೊಡಬೇಕಾಗುತ್ತೆ. ಇದು ಕ್ಲಾಸ್ ಎ ಯಾರು ಸೆಲೆಕ್ಟ್ ಮಾಡಿರ್ತೀರೋ ಅವ್ರಿಗೆ. ಕ್ಲಾಸ್ ಬಿ ಅವರು ಇಷ್ಟು ಡಾಕ್ಯುಮೆಂಟ್ಸ್ ಪ್ರೊಸೀಡ್ ಮಾಡಬೇಕು. ಮತ್ತು ಅದೇ ಥರ ಕ್ಲಾಸ್ ಎಸ್ ಅವ್ರಿಗೂ ಕೊಟ್ಟಿದ್ದಾರೆ. MCA ಅವ್ರಿಗೂ ಎಲ್ಲಕ್ಕೂ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದಾರೆ ಅವರು. MBA ಅವ್ರಿಗೆ ಏನೇನು ತೊಗೊಂಡೋಗ್ಬೇಕು ಡಾಕ್ಯುಮೆಂಟು, Mtech ಅವ್ರಿಗೆ Mtech ಅವ್ರಿಗೆ ಏನೇನು ತೊಗೊಂಡೋಗ್ಬೇಕು ಡಾಕ್ಯುಮೆಂಟ್ ಅಂತಾರೆ. ಇದಿಷ್ಟು ಒಂದು ಅಪ್ಡೇಟು. ಇನ್ನೊಂದು ಅಪ್ಡೇಟ್ ಇದೆ. PGCET 2023 step to download verification slip for A and N class candidate ಅಂತ ಒಂದು ಲಿಂಕ್ ಇದೆ. ಅಲ್ಲೊಂದು ಫೈಲ್ ಅಪ್ಲೋಡ್ ಮಾಡಿದ್ದಾರೆ. ಸ್ಟೆಪ್ ಫಾರ್ ಡೌನ್ಲೋಡಿಂಗ್ ದ ವೆರಿಫಿಕೇಶನ್ ಸ್ಲಿಪ್ ಆಸ್ ಎ ಕ್ಯಾಂಡಿಡೇಟ್ ಹೂ ಹ್ಯಾವ್ ಕ್ಲೇಮ್ಡ್ ಕ್ಲಾಸಸ್ A and N. ಅವ್ರೇನಿಲ್ಲ, ಸಿಂಪ್ಲಿ ವೆಬ್ಸೈಟಿಗೆ ಬನ್ನಿ, KE ವೆಬ್ಸೈಟ್ಗೆ. ನೆಕ್ಸ್ಟು ಅಡ್ಮಿಷನ್ ಸೆಲೆಕ್ಟ್ ಮಾಡಿ, ಆಮೇಲೆ PGCET 2023 ಇದು ನಿಮ್ಗೆ ಗೊತ್ತಿರುತ್ತೆ, ಮಾಮೂಲಿ ಡೈಲಿ ಬರ್ತಾ ಇರ್ತೀರ. ಹೋಮ್ಗೆ ಬನ್ನಿ, ಇಲ್ಲಿ ಅಡ್ಮಿಷನ್ ಕ್ಲಿಕ್ ಮಾಡಿ. ನೆಕ್ಸ್ಟು PGCET 2023ಗೆ ಬನ್ನಿ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ,
Uh, ಇಲ್ಲಿ ನೋಡಿ, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಲಿಂಕ್ ಟು ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್. ಅಂದರೆ ಇಲ್ಲೊಂದು ಲಿಂಕ್ ಬಿಟ್ಟಿದ್ದಾರೆ ಈಗ ಆಲ್ರೆಡಿ ನೋಡಿ. ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಬೈ ಎ ಆ್ಯಂಡ್ ಎನ್ ಕ್ಲಾಸ್ ಕ್ಯಾಂಡಿಡೇಟ್ ಅಂತ. ಅಂದರೆ ಇದು ಇನ್ನೂ ಆಕ್ಟಿವ್ ಆಗಿಲ್ಲ. ಏನಂದರೆ ಇದು ಯಾವಾಗ ಅಂದರೆ ನಾಳೆಯಿಂದ ಅಲ್ವಾ ಇರೋದು. ಸೊ ಇವಾಗಲೇ ಲಿಂಕ್ ಬಿಟ್ಟಿದ್ದಾರೆ. ಈ ಲಿಂಕು ಆಕ್ಟಿವ್ ಆಗೋದು ನಾಳೆಯಿಂದ ಆಕ್ಟಿವ್ ಆಗುತ್ತೆ. ಸೊ ಪ್ರಾಬ್ಲಮ್ ಏನಿಲ್ಲ. ಆಕ್ಟಿವ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಮುಖಾಂತರ. ಆಮೇಲೆ ಅಲ್ಲಿ ನೀವು ಆ ಲಿಂಕನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಹಾಕಬೇಕು. ಅದು ಹಾಕಿದ್ಮೇಲೆ ನೀವು ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ವೆರಿಫಿಕೇಶನ್ ಕ್ಲಿಪ್ ಡೌನ್ಲೋಡ್ ಆಗುತ್ತೆ. ಈ ವೆರಿಫಿಕೇಶನ್ ಕ್ಲಿಪ್ ಏನಂದರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನಿಮಗೊಂದು ಸೀಕ್ರೆಟ್ ಕೀ ಮತ್ತು ಲಾಗಿನ್ ಕ್ರೆಡಿಟ್ಸ್ ಕೊಡ್ತಾರೆ. ನೆಕ್ಸ್ಟ್ ರೌಂಡ್ಗೆ, ಫಸ್ಟ್ ರೌಂಡ್ ಇದು ಇರುತ್ತಲ್ಲ ಆಪ್ಷನ್ ಎಂಟ್ರಿಗೆ, ಅದಕ್ಕೆ ಏನೇನು ಕ್ರೆಡೆನ್ಷಿಯಲ್ ಬೇಕು ಅದಕ್ಕೆ ಅಲ್ಲಿರುತ್ತೆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ವೆರಿಫಿಕೇಶನ್ ಸ್ಲಿಪ್ಪು ಡೌನ್ಲೋಡ್ ಆಗಿಲ್ಲ ಅಂದರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟಾಗಿ ಆಗಿಲ್ಲ ಅಂತ ಅರ್ಥ. ಸೊ ನೀವು ಅವಾಗ ಕೆ ಇ ಆಫೀಸ್ಗೆ ಹೋಗ್ಬಿಟ್ಟು ಏನು ತಪ್ಪಾಗಿದೆ ಅಂತ ತಿಳ್ಕೊಂಡು ಆ ಡಾಕ್ಯುಮೆಂಟ್ನ ಕೊಟ್ಟು ವೆರಿಫಿಕೇಶನ್ ಸ್ಲಿಪ್ನ ತಗೊಳ್ಳಿ, ಆಯಿತಾ. ಇದಿಷ್ಟು ಇನ್ನೊಂದು ಅಪ್ಡೇಟು. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಇಲ್ಲ ಇನ್ನೊಂದು ಲಿಂಕ್ ಬಿಟ್ಟಿದ್ದಾರೆ, ವೆರಿಫಿಕೇಶನ್ ಶೆಡ್ಯೂಲ್ ಫಾರ್ ಬಿ ಸಿ ಡಿ ಕ್ಲಾಸ್ ಕ್ಯಾಂಡಿಡೇಟ್ ಅಂತ. ಇದೇನಿದೆ ಓಪನ್ ಮಾಡ್ತೀನಿ ನೋಡಿ. ಇದನ್ನು ಮಾಹಿತಿ, ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಬೈ ಎ ಆ್ಯಂಡ್ ಎನ್ ಕ್ಲಾಸ್. ಇದು ನಾರ್ಮಲ್, ಇವಾಗ ನಾನು ಏನು ಹೇಳಿದ್ದೆ ಅದೇ ಮತ್ತೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಇದೆ ನೋಡಿ. ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ನಿಮಗೆ. ಗೇಟ್ ಕ್ಯಾಂಡಿಡೇಟು ಮತ್ತು ಪಾರ್ಟ್ ಟೈಮ್ ಕೋರ್ಸು ಮತ್ತು ಸ್ಪಾನ್ಸರ್ ಕೋಟಾ ತಗೊಂಡಿರೋರು ಎ ಮತ್ತು ಎನ್ನಲ್ಲಿ, ಮತ್ತು ಬಿ ಸಿ ಡಿ ಅವ್ರು ಯಾರ್ಯಾರು ಕ್ಲೈಮ್ ಮಾಡಿರ್ತೀರೋ ಅವ್ರಿಗೆ ನಾಳೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೆ ಇ ಎ ಮಾಮೂಲಿ ಮಲ್ಲೇಶ್ವರಮಲ್ಲಿ, ಬೆಂಗಳೂರು ಅಲ್ಲಿ ನೀವು ಆಫ್ಲೈನಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಮತ್ತು ಏನೇನು ತೊಗೊಂಡೋಗ್ಬೇಕು ಅಂತ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ನೋಟಿಫಿಕೇಷನ್ ನೋಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಫಾರ್ ಎಕ್ಸಾಂಪಲ್ ನಿಮಗೆ 1050 ಬಂದಿದ್ರೆ ನೀವು ಯಾವಾಗ ಹೋಗ್ಬೇಕಂದ್ರೆ ಫಸ್ಟ್ ಸೆಷನ್ಗೆ ಹೋಗ್ಬೇಕು. ಈ 5ನೇ ತಾರೀಕು ನಾಳೆ ಹೋಗ್ಬೇಕಾಗುತ್ತೆ. ನೀವು ಈ ಫಸ್ಟ್ ರ್ಯಾಂಕಿಂದ 3000 ರ್ಯಾಂಕ್ವರೆಗೂ ಯಾರ್ಯಾರು ಬಂದಿರ್ತಾರೆ ಅವರೆಲ್ಲ ಈ ಟೈಮಲ್ಲಿ ಅಲ್ಲಿರಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಇದೇನಾದ್ರೆ ನೀವು ಮಿಸ್ ಮಾಡಿಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಮುಂದೆ ಫರ್ದರ್ ರೌಂಡ್ಗೆ ಹೋಗೋಕ್ಕಾಗಲ್ಲ. ಇದು ತುಂಬ ಇಂಪಾರ್ಟೆಂಟು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿ. ಇದಿಷ್ಟು ಇವತ್ತಿನ ಅಪ್ಡೇಟು ಫ್ರೆಂಡ್. ಥ್ಯಾಂಕ್ ಯು.